ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಾ ಇದ್ದೀವಿ? ಇವತ್ತು ನಾವು ವಿ ಆರ್ ಡೂಯಿಂಗ್ ದ ಸೆಕೆಂಡ್ ಪಾರ್ಟ್ ಆಫ್ ವ್ಯಾಘ್ರ ಗೀತೆ ಫ್ರಮ್ 10th ಸ್ಟ್ಯಾಂಡರ್ಡ್ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್. It's a second part of Vyagra Geete. So in the first part we stopped where the Shanavoga, he got a little dizziness when the tiger started doing this activity. The tiger started jumping and the Shanavoga started escaping from the tiger. During this, after 5 to 6 times the Shanavoga, he couldn't do any more. He started feeling the dizziness. We stopped here. So we'll start from the next one, page number 59. You can come in the page number 59. It is a 4th stanza. ಓಕೆ. ಆ ವಿಪತ್ತಿನ ಸನ್ನಿವೇಶದಲ್ಲಿ ಅವರಿಗೆ ತಮ್ಮ ಕಿರ್ದಿ ಪುಸ್ತಕದ ಯೋಚನೆ ಬಂತು. ಡ್ಯೂರಿಂಗ್ ದಟ್ ಟೈಮ್, ಆ ವಿಪತ್ತು ಡ್ಯೂರಿಂಗ್ ದಟ್ ಬ್ಯಾಡ್ ಟೈಮಲ್ಲಿ he got to remember is ಕಿರ್ದಿ ಪುಸ್ತಕ. ಐ ಟೋಲ್ಡ್ ಯು ವೇರ್ ದ ಕ್ಯಾಲ್ಕುಲೇಷನ್ ಇಸ್ ಬಿನ್ ರಿಟನ್. ಹುಲಿಯ ಪಂಜಾದಿಂದ ಒಂದೇಟು ಬಿದ್ದರೆ ಸಾಕು, ಮುಂದೆ ಯಾವುದರ ಅರಿವು ಉಳಿಯುವುದಿಲ್ಲ. ಪಂಜ ಅಂದರೆ ದಪ್ಪ. ಓಕೆ, ಒಂದು ಏಟು ಬಿದ್ದರೆ ಇಟ್ಸ್ ಗಾನ್. So read the stories from Kenneth Anderson, I guess. Okay, Kenneth Anderson stories ಇದೆ. If you want to read it in English, ಕನ್ನಡದಲ್ಲಿ it has been translated by Purnachandra Tejasvi. There are many stories. Read the stories of the tiger hunting the people. Okay, the man eater basically. It's a wonderful stories, and you will get to know how the tiger will attack. Basically, the one hit from the paw, it's gone. You cannot escape from the tiger. It's so difficult. So ಆತರ ಒಂದು ಏಟು ಬಿದ್ದರೆ it's gone. The Shanavoga knows it's very difficult to survive from that. ನೋವೇನಿದ್ದರೂ ಒಂದೇ ಕ್ಷಣದ ಮಾತು, ಮಡಿಯಬೇಕಾದರೆ ಮಡಿಯುತ್ತೇನೆ. ಸೊ ಇಟ್ಸ್ ನಾಟ್ ಅಬೌಟ್ ದ ಪೇನ್. ಇಫ್ ಐ ವಾಂಟ್ ಟು ಡೈ ಐ ವಿಲ್ ಡೈ ವಾಟ್ ಎವರ್ ಇಟ್ ಈಸ್ ಎಂದು ನಿಶ್ಚಯಿಸಿದರು. ಆದರೆ ಮಾಡುವುದಾದರೂ ಏನು? ಸೊ ವಾಟ್ ಶುಡ್ ಐ ಡೂ? ಐ ಶುಡ್ ಡೂ ಸಮಥಿಂಗ್. ಇಫ್ ಐ ವಾಂಟ್ ಟು ಡೂ ಸಮಥಿಂಗ್, ಐ ವಿಲ್ ಡೂ ಸಮಥಿಂಗ್. ಬಟ್ ವಾಟ್ ಶುಡ್ ಐ ಡೂ? ಏನು ಮಾಡಲಿ? ಅವರಲ್ಲಿ ಆಯುಧವಿರಲಿಲ್ಲ. ದೇರ್ ವಾಸ್ ನೋ ವೆಪನ್. ಆಯುಧ ಇಸ್ ಅ ವೆಪನ್. ಕಿರ್ದಿ ಪುಸ್ತಕರ ಶಾನುಭೋಗರ ಬ್ರಹ್ಮಾಸ್ತ್ರ. ದ ಓನ್ಲಿ ಥಿಂಗ್ ಈ ಹ್ಯಾಡ್ ಇಸ್ ಅ ಕಿರ್ದಿ ಪುಸ್ತಕ, ದ ಬುಕ್. ಓಕೆ, ದಟ್ ವಾಸ್ ಅ ಬ್ರಹ್ಮಾಸ್ತ್ರ. ಅಂದರೆ ಇಟ್ಸ್ ಅ ಬಿಗ್ ವೆಪನ್ ಫಾರ್ ಹಿಮ್. ಅದನ್ನೇ ಉಪಯೋಗಿಸಬೇಕು. ಐ ಹ್ಯಾವ್ ಟು ಯೂಸ್ ಓನ್ಲಿ ದಿಸ್. ಆದರೆ ಅದು ಹುಲಿಯ ಮೇಲೇನೋ ಫಲಿಸಿತು. ವಾಟ್ ಕ್ಯಾನ್ ಐ ಡೂ ವಿತ್ ದಟ್ ಒನ್ ಬುಕ್? ಇಮ್ಯಾಜಿನ್ ವಾಟ್ ಯು ವಿಲ್ ಡೂ ವಿತ್ ಅ ಬುಕ್ ವಿತ್ ಇನ್ ಫ್ರಂಟ್ ಆಫ್ ಅ ಟೈಗರ್. ಏನು ಮಾಡೋಕ್ಕಾಗತ್ತೆ? ಅದನ್ನು ಪ್ರಯೋಗಿಸಿದ್ದರಿಂದ ಹುಲಿ ಸಾಯುವುದಂತಿರಲಿ, ಅದರ ಮೇಲೆ ಯಾವ ಪರಿಣಾಮವೂ ಆಗುವುದಿಲ್ಲ. ಸೊ ಇಟ್ ಡಸಂಟ್ ಗೋಯಿಂಗ್ ಟು ಕಿಲ್ ದ ಟೈಗರ್. ಇಟ್ ಡಸಂಟ್ ಗೋಯಿಂಗ್ ಟು ಡೂ ಎನಿಥಿಂಗ್. ನೋ ಎನಿ ಚೇಂಜಸ್. ಏನೋ ಯೂಸ್ ಇಲ್ಲ. ಆದರೂ ಕ್ಷಣಕಾಲ ಹುಲಿ ಅಪ್ರತಿಭವಾದರೆ, ಅದರ ಗಮನ ಸ್ವಲ್ಪ ಚಲಿಸಿದರೆ ಅಷ್ಟರಲ್ಲಿ ಓಡಿ ಸಮೀಪದ ಮರ ಮೇಲಕ್ಕೇರಬಹುದೆಂಬ ಹುಚ್ಚು ಆಸೆ. ಬಟ್ ಸ್ಟಿಲ್ ಇಫ್ ದ ಹುಲಿ ಇಸ್ ನಾಟ್ ಸ್ಕಿಲ್ಡ್, ಟ್ಯಾಲೆಂಟೆಡ್ ಇಲ್ಲ ಅಂದರೆ, ಅಪ್ರತಿಭವಾದರೆ, ಟ್ಯಾಲೆಂಟೆಡ್ ಇಲ್ಲ ಅಂದರೆ, ಐ ಕುಡ್ ಡಿಸ್ಟ್ರಾಕ್ಟ್ ದ ಟೈಗರ್, ಐ ಕುಡ್ ರನ್ ಆ್ಯಂಡ್ ಐ ಕುಡ್ ಗೋ ಆ್ಯಂಡ್ ಕ್ಲೈಂಬ್ ದ ಟ್ರೀ ಅಂತ he ಥಾಟ್. ಅಂತೂ ಮನುಷ್ಯ ಪ್ರಯತ್ನದಲ್ಲಿರುವುದನ್ನೆಲ್ಲ ಮಾಡಿಬಿಡಬೇಕು. ವಾಟ್ ಎವರ್ ದ ಹ್ಯೂಮನ್ ಬೀಯಿಂಗ್ ಕ್ಯಾನ್ ಡೂ, ಅದೆಲ್ಲನೂ ನಾನು ಮಾಡಿಬಿಡಬೇಕು. ಐ ಹ್ಯಾವ್ ಟು ಡೂ ದ್ಯಾಟ್. ಅದರ ಮೇಲೆ ಸೊ ಆಫ್ಟರ್ ದಟ್ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ವಾಟ್ ಎವರ್ ದ ಕಮ್ ಐ ವಿಲ್ ಡೂ, ಸೊ ದ ರಿಸಲ್ಟ್ ವಿಲ್ ಕಮ್ ಟು ಮೀ ಅಂತ ಬಿಟ್ಬಿಡೋಣ. ಐ ಲೀವ್ ಇಟ್ ಟು ದ ಗಾಡ್. ಸೊ ಆಲ್ ದೀಸ್ ಲೈನ್ಸ್ ಆರ್ ಫ್ರಮ್ ಭಗವದ್ಗೀತೆ. ಇತ್ತ ಹುಲಿಗೂ ವಿಪರೀತವಾದ ಆಯಾಸ. ಇವನ್ ದ ಟೈಗರ್ ಈಸ್ ಟಯರ್ಡ್. ತುಂಬ ಟಯರ್ಡ್ ಆಗಿದೆ. ಕಿರ್ದಿ ಪುಸ್ತಕ ಅದರ ಮುಖಕ್ಕೆ ಬಂದು ಬಡಿದಾಗ ಹುಲಿಗೆ ಪೆಟ್ಟೇನೂ ಆಗಲಿಲ್ಲ. ಆಶ್ಚರ್ಯವಾಯಿತು. ಸೊ ಏನಾಗುತ್ತೆ? ಶಾನುಭೋಗ ಹಿ ಹಿಟ್ ದ ಟೈಗರ್ ಫೇಸ್ ಫ್ರಮ್ ದ ಕಿರ್ದಿ ಬುಕ್. ಓಕೆ, ಹುಲಿಗೆ ಏಟಾಗಲಿಲ್ಲ. ಐ ಡಿಂಟ್ ಫೀಲ್ ದಟ್, ಬಟ್ ಇಟ್ ಗಾಟ್ ಸರ್ಪ್ರೈಸ್ಡ್. ಆಶ್ಚರ್ಯ ಆಯಿತು. ಬಳಲಿಕೆಯಿಂದ ಜಡವಾಗಿದ್ದ ಮನಸ್ಸು ಪರಿಸ್ಥಿತಿಯ ಅರಿವಾಗಲು 2 ನಿಮಿಷ ಹಿಡಿಯಿತು. ಇಟ್ ಗಾಟ್ ಲೈಕ್ it had to it was like half a second. It was completely surprised. It was completely lost. ಆ 2 ನಿಮಿಷದಲ್ಲಿ ಶಾನುಭೋಗರು ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು ಎನ್ನುತ್ತಾ ಒಂದೇ ಓಸಿನಲ್ಲಿ ಮರದ ಕಡೆಗೆ ಧಾವಿಸಿದರು. ವಿದಿನ್ ದಟ್ ಫ್ರಾಕ್ಷನ್ ಆಫ್ ಅ ಸೆಕೆಂಡ್, ಹಾಫ್ ಸೆಕೆಂಡಲ್ಲಿ 2 ನಿಮಿಷ, ಹಾಫ್ ಅ ಮಿನಿಟಲ್ಲಿ ಶಾನುಭೋಗ ಈ ರ್ಯಾನ್ ಆ್ಯಂಡ್ ಟುವರ್ಡ್ಸ್ ದ ಟ್ರೀ ಆ್ಯಂಡ್ ಈಸ್ praying the God, please give me some energy ಅಂತ. ಆದರೆ ದೇವರ ರಕ್ಷಣಾ ವ್ಯವಸ್ಥೆ ಬೇರೆಯೇ ಇತ್ತು. ಬಟ್ ಗಾಡ್ ಹ್ಯಾಡ್ ಅ ಡಿಫ್ರೆಂಟ್ ಥಿಂಗ್.
ಮರಕ್ಕೆ ಕೆಲವು ಅಡಿ ದೂರದಲ್ಲಿ ನೆಲದಿಂದ ಮೇಲೆದ್ದುಕೊಂಡಿದ್ದ ಕಲ್ಲನ್ನು ಎಡವಿ ಶಾನುಭೋಗರು ಬಿದ್ದರು. ದೇರ್ ವಾಸ್ ಅ ಸ್ಟೋನ್, ಸೊ ಶಾನುಭೋಗ he got hit from the stone and he fell down, ಬಿದ್ದುಬಿಟ್ರು. he couldn't reach the tree. ಮೊದಲೇ ದಣಿವಾಗಿತ್ತು, ಬಿದ್ದ ಪೆಟ್ಟಿಗೆ ಪ್ರಜ್ಞೆ ತಪ್ಪಿತು. ಸೊ ಫಸ್ಟ್ he was very tired, he fall down. So as soon as he fall down, because of that he lost conscious. Okay, ಪ್ರಜ್ಞೆ ತಪ್ಪೋಯ್ತು. ಕೆಲವು ನಿಮಿಷಗಳಾದ ಮೇಲೆ ಮೂರ್ಛೆ ತಿಳಿಯಿತು. ಆಫ್ಟರ್ ಸಮ್ ಟೈಮ್ ಸ್ವಲ್ಪ ಮೂರ್ಛೆ ಬರುತ್ತೆ. he got into consciousness. ಆದರೂ ಆಗ ಅವರಲ್ಲಿ ಯಾವುದೋ ಇಂದ್ರಿಯವು ಚುರುಕಾಗಿ ಕೆಲಸ ಮಾಡುತ್ತಿರಲಿಲ್ಲ. ಮನಸ್ಸು ಅಸ್ಪಷ್ಟ ಸ್ಥಿತಿಯಲ್ಲಿತ್ತು. ಬಟ್ ಸ್ಟಿಲ್ none of the sense organs is working properly. he still has some ಅಸ್ಪಷ್ಟತೆ, ಕ್ಲಾರಿಟಿ ಇಲ್ಲ. ಕಣ್ಣು ಮಂಜಿತು. there was like his vision is blur. ಎಷ್ಟು ಹೊತ್ತು ಆ ಸ್ಥಿತಿಯಲ್ಲಿದ್ದರೋ ಅವರಿಗೇ ತಿಳಿಯೋದು. ಫಾರ್ ಹೌ ಲಾಂಗ್ ಟೈಮ್ he was in the same situation he was not knowing. ಎಚ್ಚೆತ್ತಾದಾಗ ಅವರ ಬಳಿಯಲ್ಲಿ 4-5 ಜನ ನಿಂತಿದ್ದರು. ಸೊ ವೆನ್ he woke up there was a 4 to 5 people near him. ತಮ್ಮ ಮುಖವೆಲ್ಲ ಒದ್ದೆಯಾಗಿತ್ತು. his face was completely wet. ಇನ್ನು ಯಾರೋ ನೀರು ಚಿಮುಕಿಸುತ್ತಲೇ ಇದ್ದರು. there was some person who was spilling the water on his face. ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದಿದ್ದುದು ಇಷ್ಟು. ಸೊ ವಾಟ್ ಹ್ಯಾಪೆಂಡ್? ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗುತ್ತಿದ್ದ ಕೆಲವು ರೈತರು ತಿಂಗಳ ಬೆಳಕಿನಲ್ಲಿ ಗಾಡಿ ಹೊಡೆದುಕೊಂಡು ತಮ್ಮ ಹಳ್ಳಿಗೆ ಹಿಂದಿರುಗುತ್ತಿದ್ದರು. ಸೊ ಸಮ್ ಪೀಪಲ್ ದೇ ವರ್ ಗೋಯಿಂಗ್ ಟು ಚಿಕ್ಕನಾಯಕನಹಳ್ಳಿ. ಇಫ್ ಯು ರಿಮೆಂಬರ್, Shanabhoga, he was going to his village, but because of this the tiger started chasing, he again started walking back to Chikkanayakkanahalli. So there was a people who was taking a coconut for the Chikkanayakkanahalli in the bullock cart ಅಲ್ಲಿ ತಗೊಂಡು ಹೋಗ್ತಿರ್ತಾರೆ. ಓಕೆ, ಶಾನುಭೋಗರು ಬಿದ್ದ ಸ್ಥಳಕ್ಕೆ ಕಾಲು ಹರಿದಾರಿ ಇದೆ. ಸೊ ಕಾಲು ಹರಿದಾರಿ ಅಂದರೆ ಇಟ್ಸ್ ಅ 3 miles. ಓಕೆ, ಹರಿದಾರಿ ಇಸ್ ಬೇಸಿಕಲಿ 3 miles. ಕಾಲು ಹರಿದಾರಿ ಅಂದರೆ 1/4 of 3 miles ಅಂತ ಇಟ್ಕೊಳ್ಳಿ. ಸ್ವಲ್ಪ ದೂರ ಇದೆ. ಎತ್ತುಗಳು ಏನೋ ಮಾಡಿದರೂ ಮುಂದೆ ಹೋಗದೆ ಕಣಿ ಹಾಕಿಕೊಂಡವು. ಸೊ ದ ಎತ್ತುಗಳು ಆಕ್ಸ್ ಏನಿದೆ, ಇಟ್ ಈಸ್ ನಾಟ್ ಗೋಯಿಂಗ್ ಫಾರ್ವರ್ಡ್, ಹೋಗ್ತಿಲ್ಲ. ದರ್ ಇಸ್ ಶಾನುಭೋಗ ಇಸ್ ಸಮ್ವೇರ್ ನಿಯರ್ ದ ಟೈಗರ್. ಓಕೆ, ಶಾನುಭೋಗ and the tiger, they are chasing, they have the attack. The ox, it got to know there is something happening, there is a tiger ಅಂತ. So because of this reason ಎತ್ತು ಮುಂದೆ ಹೋಗ್ತಿಲ್ಲ, ಎತ್ತು is not going forward. ಅದೇ ವೇಳೆಗೆ ಎದೆ ನಡುಗುವಂತೆ ಹುಲಿಯ ಗರ್ಜನೆ ಕೇಳಿಸಿತು. ಅಟ್ ದ ಸೇಮ್ ಟೈಮ್ ದೇ ಹರ್ಡ್ ದ ರೋರಿಂಗ್ ಆಫ್ ಅ ಟೈಗರ್. ಹುಲಿಯ ಗರ್ಜನೆ ಕೇಳುತ್ತೆ. ಎತ್ತುಗಳ ಗಂಟೆಯ ಶಬ್ದವನ್ನು ಕೇಳಿದ ಹುಲಿ ಕೆಲವು ನಿಮಿಷ ತಡೆದು ನೋಡಿತು. ಇಟ್ ಸ್ಟಾರ್ಟೆಡ್ ಹಿಯರಿಂಗ್ ದ ಬೆಲ್ ಸೌಂಡ್ ಆಫ್ ಅ ಆಕ್ಸ್ ಆ್ಯಂಡ್ ದ ಹುಲಿ ಇಟ್ ಸ್ಟಾಪ್ಡ್ ಫಾರ್ ಅ ಮೊಮೆಂಟ್. ಆದರೆ ರೈತರ ಮಾತು ಕೇಳಿ ಬಂದ ಮೇಲೆ ನಿರಾಶೆಯಿಂದಲೂ ಕೋಪದಿಂದಲೂ ಗರ್ಜಿಸಿ ಪಲಾಯನ ಮಾಡಿತು. ಇಟ್ ಸ್ಟಾರ್ಟೆಡ್ ಹಿಯರಿಂಗ್ ದ ಹ್ಯೂಮನ್ ವಾಯ್ಸಸ್. ರೈತರ ಫಾರ್ಮರ್ ವಾಯ್ಸಸ್ ಕೇಳುತ್ತೆ. ಅದಕ್ಕೆ ಕೋಪ ಬಂದ್ಬಿಡುತ್ತೆ, ಬೇಜಾರಾಗ್ಬಿಡುತ್ತೆ, ನಿರಾಶೆ ಆಗುತ್ತೆ. ಐ ಡಿಂಟ್ ಗೆಟ್ ಮೈ ಫುಡ್ ಅಂತ ಹೇಳಿ ಗರ್ಜಿಸಿ ಪಲಾಯನ ಮಾಡಿತು. ಇಟ್ ರ್ಯಾನ್ ಆಫ್. ಗಾಡಿಯವರು 5 ಜನವಿದ್ದರು. ಎಷ್ಟೇ ಆಗಲಿ ಹುಲಿ ಎಂದರೆ ಭಯವಲ್ಲವೇ? ಸಿನ್ಸ್ but also there were 5 people in the cart, but still it was a tiger. So they were scared. They waited for some time. ಸ್ವಲ್ಪ ಹೊತ್ತು ಗಾಡಿಯ ಬಳಿಯಲ್ಲೇ ನಿಂತು ನೋಡಿದರು. they waited near the vehicle. ಮತ್ತೆ ಗರ್ಜನೆ ಕೇಳಲಿಲ್ಲ. they didn't hear the ಗರ್ಜನೆ, they didn't hear the roaring. ಅನಂತರ ಅವರು ತಮ್ಮಲ್ಲಿದ್ದ ಕೋವಿಯಿಂದ 1-2 ತೋಟ ಹಾರಿಸಿ ಕೈಲಾದಷ್ಟು ಗಲಭೆ ಮಾಡುತ್ತಾ ತೆಂಗಿನ ಗರಿಯ ಪಂಜು ಹೊತ್ತಿಸಿಕೊಂಡು ಜಾಗರೂಕತೆಯಿಂದ ಮುಂದುವರೆದರು. ಬಟ್ ಸ್ಟಿಲ್ ದೇ ಹ್ಯಾಡ್ ಅ ಕೋವಿ, ದೇ ಹ್ಯಾಡ್ ಅ ರೈಫಲ್ನಿಂದ ದೇ ಫೈರ್ಡ್ 2 to 3 times ಆ್ಯಂಡ್ ದೇ ಸ್ಟಾರ್ಟೆಡ್ ಶೌಟಿಂಗ್. ಎಷ್ಟಾಗುತ್ತೆ ಅಷ್ಟು ಜೋರಾಗಿ ಶೌಟ್ ಮಾಡಿಕೊಂಡು ಆ್ಯಂಡ್ ದೇ ಫೈರ್ಡ್ ಅದರ ತೆಂಗಿನ ಗರಿ. ಓಕೆ, ದ ಕೋಕೋನಟ್ ಲೀವ್ಸ್ ಏನಿರುತ್ತೆ, ಡ್ರೈ ಲೀವ್ಸ್, ಅದಕ್ಕೆ ಬೆಂಕಿಯನ್ನು ಹಾಕಿ ಫೈರನ್ನು ಹಾಕಿ ದೇ ಕೇಮ್ ಟುವರ್ಡ್ಸ್ ದ ಶಾನುಭೋಗರ ಕಡೆ ಬರ್ತಾರೆ. ಮೂರ್ಛೆಯಲ್ಲಿ ಬಿದ್ದಿದ್ದ ಶಾನುಭೋಗರನ್ನು ಕಂಡು ಮುಖದ ಮೇಲೆ ನೀರೆರಚಿ ಎಚ್ಚರಿಸಿದರು. ಶಾನುಭೋಗ ವಾಸ್ ನಾಟ್ ಇನ್ ಅ ಕಾನ್ಷಿಯಸ್, ಸೊ ದೇ ಪುಟ್ ಸಮ್ ವಾಟರ್, ಸ್ಪ್ರಿಂಕಲ್ಡ್ ಸಮ್ ವಾಟರ್ ಆ್ಯಂಡ್ ದೇ ವೋಕ್ ಹಿಮ್ ಅಪ್. ಮೊದಲೇ ಹೇಳಿದಂತೆ ಶಾನುಭೋಗರು ಗಟ್ಟಿ ಮನಸ್ಸಿನವರು. ಶಾನುಭೋಗ ವಾಸ್ ವೆರಿ ಹಾರ್ಡ್ ಮೈಂಡೆಡ್ ಮ್ಯಾನ್. ಬೇಗ ಚೇತರಿಸಿಕೊಂಡು ನಡೆದ ಸಂಗತಿಯನ್ನು ನೆನಪಿಗೆ ತಂದುಕೊಂಡರು. ಹಿ ವೋಕ್ ಅಪ್ ಆ್ಯಂಡ್ ಹಿ ಸ್ಟಾರ್ಟೆಡ್ ರೀಕಾಲೆಕ್ಟಿಂಗ್ ಎವ್ರಿಥಿಂಗ್. ಮೈ ಕೈ ಸ್ವಲ್ಪ ನಡುಗುತ್ತಿತ್ತೆ ಹೊರತು ಅವರ ಮೈಗೇನು ಗಾಯವಾಗಿರಲಿಲ್ಲ. ಹಿ ವಾಸ್ ಶಿವರಿಂಗ್ ಬಟ್ ದೇರ್ ವಾಸ್ ನೋ ಹರ್ಟ್, ದೇರ್ ವಾಸ್ ನೋ ವೋಂಡ್ ಆನ್ ಹಿಸ್ ಬಾಡಿ. ಹುಲಿಯ ಭಯವೇನೋ ಕಳೆದಿತ್ತು. ದೇರ್ ವಾಸ್ ನೋ ಹುಲಿಯ ಭಯ, ಟೈಗರ್ದು ಭಯ ಇಲ್ಲ. ಹಿ ವಾಸ್ ನಾಟ್ ಸ್ಕೇರ್ಡ್ ಆಫ್ ಇಟ್.
ಕೀರ್ತಿ ಪುಸ್ತಕವನ್ನು ಮತ್ತೆ ಪಡೆದು ಭದ್ರ ಮಾಡಿಕೊಂಡಿದ್ದಾಯಿತು. ಅಗೇನ್ ಹಿ ಗಾಟ್ ದ ಕೀರ್ತಿ ಬುಕ್ ಬಿಕಾಸ್ ದಟ್ ಇಸ್ ಅ ಇನ್ಕಮ್ ಟ್ಯಾಕ್ಸ್ ಏನೇನಿದೆ ಎಲ್ಲ ಬರೆದಿದ್ದಾರೆ, ವಿಚ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಬುಕ್. ಹೀ ಸೇವ್ಡ್ ಇಟ್ ಆ್ಯಂಡ್ ಹೀ ಸೇಫ್ಲಿ ಹಿ ಕೆಪ್ಟ್ ವಿತ್ ಹಿಮ್. ಹುಲಿಯ ಭಯವೇನೋ ಕಳೆದಿತ್ತು. ಓಕೆ, ಆದರೆ ಅವರ ಮನಸ್ಸೆಲ್ಲ ವಿಸ್ಮಯ ಆವರಿಸಿತ್ತು. ಬಟ್ ದೇರ್ ವಾಸ್ ಸಮ್ ಸರ್ಪ್ರೈಸ್. ಅವರ ಹೇಗೆ, ವಾಟ್ ಹ್ಯಾಪೆಂಡ್ ಆ್ಯಕ್ಚುಲಿ ಅಂತ ವಿಸ್ಮಯ ಇದೆ. ತಾವು ಉಳಿದಿದ್ದು ಹೇಗೆ, ಹೌ ಐ ಸರ್ವೈವ್ಡ್. ನಿಸ್ಸಹಾಯರಾಗಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾಗ ಹುಲಿ ತಮ್ಮನ್ನು ಎಳೆದುಕೊಂಡು ಹೋಗಲಿಲ್ಲಬೇಕೆ? ಇವನ್ ದೋ ಐ ವಾಸ್ ನಾಟ್ ಇನ್ ಅ ಕಾನ್ಶಿಯಸ್ನೆಸ್, ಐ ವಾಸ್ ಫಾಲನ್ ಆನ್ ದ ಗ್ರೌಂಡ್, ವೈ ಡಿಡ್ ದ ಟೈಗರ್ ಟೇಕ್ ಮೀ? ಏನಕ್ಕೆ ತಗೊಳ್ಳಿಲ್ಲ? ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾರೆ. ಹಿ ಥಾಟ್, ದೆನ್ ಹಿ ಆಸ್ ದ ಪೀಪಲ್ ದೇರ್, ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ? ಇಸ್ ದಟ್ ಮೈ ಫೇಸ್ ವಾಸ್ ಅಪ್ಸೈಡ್, ಮೇಲೆ ಇತ್ತಾ? ಇಲ್ಲ, ಅವರು ಬಿದ್ದಿದ್ದನು ಬೆನ್ನು ಮೇಲಾಗಿ. ನೋ, ಹಿಸ್ ಫೇಸ್ ವಾಸ್ ನಾಟ್ ಅಪ್, ಹಿಸ್ ಫೇಸ್ ವಾಸ್ ಟು ದ ಗ್ರೌಂಡ್, ಬೆನ್ನು ಮೇಲೆ ಇತ್ತು. ಶಾನುಭೋಗರ ಸಮಸ್ಯೆಗೆ ಉತ್ತರ ದೊರೆತಂತಾಯಿತು. ಸೊ ಈ ಗಾಟ್ ದ ಆನ್ಸರ್. ಶಾನುಭೋಗರ ಕೊನೆಯವರೆಗೂ ಆ ಪ್ರಾಣಿ ತನ್ನ ಕುಲಧರ್ಮವನ್ನು ಪಾಲಿಸಿಕೊಂಡೇ ಬಂದಿತ್ತು. ಉದಾರ ಹೃದಯವಾದ ಶಾನುಭೋಗರ ಬಾಯಿಂದ ಭಲೆ ಎಂಬ ಮೆಚ್ಚುಗೆಯ ಮಾತು ಹೊರಟಿತು. ಸೊ ಶಾನುಭೋಗ ಈ ಫೆಲ್ಟ್ ವೆರಿ ಪ್ರೌಡ್ ಅಬೌಟ್ ದ ಟೈಗರ್. ಸಿ, even though I was helplessness and I was alone, the tiger didn't eat me just because I was not face to face for that, so it didn't eat me from the back. So it is a very great tiger, ಭಲೆ ಅಂತ ಹೇಳ್ತಾರೆ. ಸಂದರ್ಭವನ್ನರಿಯದೆ ಈ ಶಾನುಭೋಗರ ಹುಚ್ಚು ಹಿಡಿಯಿತೋ ಎನ್ನುವಂತೆ ನೋಡುತ್ತಿದ್ದ ಗಾಡಿಯವರಿಗೆ ಅಂದಿನ ಕಥೆಯನ್ನೆಲ್ಲ ಹೇಳಿದರು. The people, they started, what happened to this man, why he is acting so crazily ಅಂತಾರೆ. So at that time, the Shanubhoga, he tell all the story, the complete story he told to the people. ಶಾನುಭೋಗರು ಕುಡಿದ ನೀರು ಅಲುಗದ ಹಾಗೆ ಎನ್ನಲಾಗದಿದ್ದರೂ ಜೀವ ಸಹಿತ ಮನೆ ಸೇರಿಕೊಂಡರು. ಸೊ ಹಿ ರೀಚ್ ದ ಹೋಮ್ ವೆರಿ ಸೇಫ್ಲಿ. ರಸದೂಟ ಮಾಡಿದರು. ಹಿ ಹ್ಯಾಡ್ ವೆರಿ ಗುಡ್ ಡಿನ್ನರ್. ಹುಲಿ ಈಗ ಎಷ್ಟು ಹಸಿದಿರಬೇಕೋ, ಹಿ ವಾಸ್ ಥಿಂಕಿಂಗ್ ಹೌ ಹಂಗ್ರಿ ಮೈಟ್ ಬಿ ದ ಟೈಗರ್ ಇಸ್ ನಾವ್. ಅವರ ವದನಾರವಿಂದದಲ್ಲಿ ಮುಗುಳ್ನಗೆ ಮೂಡಿತು. ವದನ ಇಸ್ ಅ ಫೇಸ್, ಆನ್ ಹಿಸ್ ಫೇಸ್ ದೇರ್ ವಾಸ್ ಅ ಮುಗುಳ್ನಗೆ, ಸ್ಮೈಲ್ ಇತ್ತು. ಊಟದ ರುಚಿ ಇಮ್ಮಡಿಯಾಯಿತು. ದ ಟೇಸ್ಟ್ ಆಫ್ ದ ಫುಡ್ ಇಟ್ ಇನ್ಕ್ರೀಸ್, ಇಟ್ ಡಬಲ್ಡ್. ಇಮ್ಮಡಿ ಇಸ್ ಅ ಡಬಲ್. ಅವರಿಗೆ ಅರೆ ನಿಮಿಷದ ಅವಕಾಶವನ್ನು ಒದಗಿಸಿಕೊಟ್ಟ ಪ್ರಾಣವನ್ನು ಕಾಪಾಡಿದ ಆ ಕೀರ್ತಿ ಪುಸ್ತಕ ಎಂದಿನಂತೆ ತನ್ನ ಜೀರ್ಣ ವಸ್ತ್ರದ ಹೊದಿಕೆಯಲ್ಲಿ ತೊಲೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿತ್ತು. ಓಕೆ, ಸೊ ವಾಟ್ because of the Kirti Pustaka, everything, all these things happened. He was very grateful for that and he saved it very safe ಆಗಿ ಇಡ್ತಾರೆ, ಪ್ಲೇಸ್ ಮಾಡ್ತಾರೆ. ಶಾನುಭೋಗರ ದೃಷ್ಟಿಯು ಅನಂತ ವಾತ್ಸಲ್ಯದಿಂದ ಕೃತಜ್ಞತೆಯಿಂದ ಆ ಕಡೆಗೆ ಹೊರಳಿತು. ಹಿ ಫೆಲ್ಟ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಫಾರ್ ದ ಕೀರ್ತಿ ಪುಸ್ತಕ. ಆ ಶಾನುಭೋಗರಂತೂ ಈಗ ಇಲ್ಲ. ದ ಶಾನುಭೋಗ ಇಸ್ ನಾಟ್ ದರ್. ಆದರೆ ಕೀರ್ತಿ ಪುಸ್ತಕ ಇಂದಿಗೂ ಭದ್ರವಾಗಿದೆ. ಬಟ್ ದ ಕೀರ್ತಿ ಪುಸ್ತಕ ಇಸ್ ಸ್ಟಿಲ್ ಸೇಫ್ ನೌ. ಇನ್ನೂ ಜೋಪಾನವಾಗಿದೆ, ಭದ್ರವಾಗಿದೆ, ಸೇಫ್ ಆಗಿದೆ. ದೇವರ ಮಂದಹಾಸದ ಮೇಲೆ ಮಂಡಿಸಿ ಶಾನುಭೋಗರ ಸಂತತಿಯವರಿಂದ ಈಗಲೂ ಪೂಜೆಯನ್ನು ಕೈಗೊಳ್ಳುತ್ತಿದೆ. ಸ್ಟಿಲ್ ಇಟ್ ಗೆಟ್ಸ್ ಅ ಗುಡ್ ವರ್ಷಿಪ್ ಮಾಡ್ತಾರೆ. ಅವರೆಲ್ಲರ ಕೃತಜ್ಞತೆಯು ಅದಕ್ಕೆ ಸಂದಿದೆ. ಎವ್ರಿ ಒನ್ ಆರ್ ಬೀಂಗ್ ವೆರಿ ಗ್ರೇಟ್ಫುಲ್ ಫಾರ್ ದಟ್. ಆದರೆ ನಿಜವಾಗಿ ನೋಡಿದರೆ ಶಾನುಭೋಗರು ಉಳಿದಿದ್ದು ಕೀರ್ತಿ ಪುಸ್ತಕದಿಂದಲ್ಲ. To be frank, Shanubhoga, he was not saved because of a Kirti Pustaka. It was all because of ಹುಲಿಯ ಧರ್ಮ ಶ್ರದ್ಧೆಯಿಂದ. If the huli had thought, what kind of a good thing and a bad thing, I just kill this person and I'll just eat ಅಂತ ಹೋಗಿದ್ರೆ, the huli could have eaten the person very easily. But huli didn't do like that. The tiger was very good tiger and it didn't wanted to eat the person from the back. It wanted to eat face to face. Because of that thing, the huli saved Shanubhoga. Shanubhoga was saved today. So it's all because of ಹುಲಿಯ ಧರ್ಮ ಶ್ರದ್ಧೆಯಿಂದ. ಆ ಗುಣವನ್ನು ಹಾಡಿ ಹೊಗಳುವ ಭಾಗ್ಯ ನನ್ನ ಪಾಲಿಗೆ ಬಂದಿದೆ. ಸೊ ದ ಆಥರ್ ಇಸ್ ಸೇಯಿಂಗ್, ಸೊ it's been a wonderful moment for me that I can praise this tiger and I have got such a moment and I have got such a experience story ಅಂತ ಹೇಳ್ತಿದ್ದಾರೆ. So this all about the lesson ವ್ಯಾಘ್ರ ಗೀತೆ. I hope you have enjoyed the lesson. ಅರ್ಥ ಆಗಿದೆ ಅನ್ಕೋತೀನಿ. You have understood the lesson. ಡೌಟ್ ಇದ್ದರೆ let me know. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ or write a mail to yashasvikannadavani@gmail.com.
I've explained to you the complete lesson. Now it's your part. You have to do the exercises. You all know that I won't be doing the exercises. I won't do any question answers, any exercises part ನಾನು ಮಾಡೋದಿಲ್ಲ. So I'll explain only the lesson. Any doubt in the lesson, any word meaning ಗೊತ್ತಿಲ್ಲ ಅಂದರೆ write down the words in a paper, take a photo of it, send it to Yashasvi Kannadavani so that I can give you the meaning of it. Okay, thank you so much. There are a few more lessons pending from a 10th standard Siri Kannada textbook, which I'll be doing as soon as possible at earliest. Okay, thank you so much once again. Like madi, share it with your friends, which is very very important. Maybe they are looking for the explanation in English ankotini. So make it useful. Share madana, knowledge gains only when you share it. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.